ಕೊಡ್ತಿದ್ರು 125 ದಿವಸ ಕೊಡತ್ತಾರ. ಅದ್ರಾಗ 1 ಲಕ್ಷ ಸ್ಯಾಂಕ್ಷನ್ ಮಟ್ಟ 60,000 ಅಷ್ಟೇ ಕೊಡೋದು. ಈಗಾಗಲೇ 60,000 ಬಂದು ಹೆಚ್ಚಿದ್ರು ಅವರು 30 ದಿವಸ 37 ದಿವಸ ಹೆಂಗೆ ಕೊಡೋಕೆ ಶುರು ಮಾಡಿದರು. ಈಗ ಅದನ್ನು ಮತ್ತು ಕಟ್ ಮಾಡಿ ಓಪನ್ ಆಗಿನ ನೀವು ಕೊಡ್ರಿ ಇಷ್ಟೆಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನು ಈ ಥರದ ಗರಿಷ್ಠ ವಯೋಮಿತಿ ಯಾವುದು ಲಿಮಿಟೇಷನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದೇ ಕಾಲ ಬಯೋಮೆಟ್ರಿಕ್ ಕಟ್ಟಾಯ ಮಾಡಿದ್ದಾರೆ. ಎಲ್ಲಿ ದುಡಿಯುವಂಥ ದುಡಿ ಕೆಲಸ ಮಾಡುವಂಥವ್ರು ಏನದಪ್ಪ ಬಯೋಮೆಟ್ರಿಕ್ಕಾಗಿ ಸೈನ್ ಮಾಡುವಂಥದ್ದು, ದಾಖಲೆ ಮಾಡುವಂಥದ್ದು, ಕೆಲಸಕ್ಕೆ ಹಾರೋದ್ರಿಗೆ ಪೂರ್ವದಲ್ಲಿ ಬಂದ ಭೇಟಿ ಆಗುವಂಥದ್ದು, ಇನ್ನೂ ಅನೇಕ ಇಂಥದ್ದು ಕೆಲಸಗಳು, ಎಲ್ಲ ರೀತಿಯ ತಪಾಸಣೆಗಳು ಕೈಗೊಳ್ಳುವಂಥದ್ದು ಎಲ್ಲನೂ ಎದುರಿಸಿ ನಿಂತು ಕೆಲಸ ಮಾಡುವಂಥದ್ದು ಕೊನೆಗೆ. ಈ ದಿಶೆಯಲ್ಲೇ ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿ ಹೋಗೋದು ಬರೋದು ಗುರುತು ಮಾಡುವಂಥದ್ದು ಮಾಡಿದ್ದಾರೆ. ಒಂದು ಸ್ವಲ್ಪ ಅಲ್ಲೇ ಒಳಗಾಗುವ ಅನ್ಯಾಯಗಳನ್ನು ತಡೆಯುವಂಥ ದಿಶೆಯಲ್ಲೇ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಬರುವಂಥದ್ದು ಏನಪ್ಪ ಅಂತಂದ್ರೆ ಈ 175 ದಿನದೊಳಗೆ ಈಗೇನು 1.5 ಲಕ್ಷ ಕೋಟಿ ರೂಪಾಯಿ ಹಾಕ್ತಿದ್ರು. ಅದರಲ್ಲಿ ಹಾಕೋದಾದ್ರೆ 60% ಆದರೆ ಅದು 60, ಇದೊಂದು 50,000 30, 90,000 ಕೋಟಿ ರೂಪಾಯಿ ಸೆಂಟ್ರಲ್ ಆಗ್ತದೆ. ಉಳಿದಿದ್ದು ಹಾಕಬೇಕು ಅನ್ನುವಂಥದ್ದು ಸಿಂಪಲ್ ಪಾಲಿಸಿ. ಅಂದ್ರೆ ಇಲ್ಲಿ ಏನು ಮಾಡ್ಕೊಂಡಿದ್ದಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ತನ್ನ ಜೊತೆಗೆ ರಾಜ್ಯ ಸರ್ಕಾರಗಳನ್ನು ಜೊತೆಗೆ ವಿಕಸಿತಕ್ಕೆ ತೊಗೊಂಡು ತನ್ನ ಮೇಲೆ ಆಗೋ ಭಾರಗಳನ್ನು ಇಳಿಸ್ಕೊಂಡದ ಅನ್ನೋಂಥದ್ದು ಚರ್ಚೆಗಳು ನಡೀತಾ ಇದ್ದಾವೆ. ನಡೀಲಿ. ಆದರೆ ಇಲ್ಲಿಂದ ಕೆಲವೊಂದಿಷ್ಟು ಹಿರಿಯರು ಮಾತಾಡಿದ್ದು ನಾವು ನೋಡ್ಕೋಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ MEBB ಅಂತೇಳಿ CPM ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾರೆ, ಈ ಯೋಜನೆಯಲ್ಲಿ ಕೇಂದ್ರದ ಪಾಲನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತ ಮಾಡಲಾಗಿದೆ. ಈಗ ಹೇಳಿದ್ನಲ್ರಿ, ಗಣನೀಯ ಪ್ರಮಾಣದಲ್ಲಿ ಅದು ಕಡಿತ ಮಾಡಿದ ಜೊತೆಗೆ ವಿರೋಧ ಪಕ್ಷಗಳ ಆಡಳಿತ ರಾಜ್ಯಗಳಿಗೆ ಅನುದಾನ ಕಡಿಮೆ ಮಾಡಲು ಇದರಲ್ಲಿ ಅವಕಾಶವಿದೆ. ಅದ್ರ ಜೊತೆಗೆ ಇರೋದೇನಪ್ಪ ಅಂತಂದ್ರೆ 150 100 ಜನ ಕೊಡಬೇಕು, 100 150 20 ಜನ ನೀವು ಹೇಳ್ಬೋದು. ಅದರ ಕಟ್ ಮಾಡುವಂಥದ್ದು ಕಟ್ ಮಾಡಲಿ, ಉಳಿದವ್ರು ಕೊಡಲಿ ಅನ್ನುವಂಥ ಮಾತು ಇಲ್ಲೇ ಒದಗಿಸ್ಕೊಟ್ಟಂತ ಹೇಳ್ತಾರೆ ಪ್ರಧಾನ ಕಾರ್ಯದರ್ಶಿ. ಇನ್ನು ಅದರ ನಂತರ ನಮ್ಮ ನರೇಗಾ ಹೆಸರು ಬದಲಾವಣೆಯಲ್ಲ, ಇದು ಯೋಜನೆಯನ್ನು ಅಂತ್ಯಗೊಳಿಸುವ ಮತ್ತು BJP ಮತ್ತು RSSನ ಹುನ್ನಾರ. ಕೇಂದ್ರವು ಬಡವರ ಹಕ್ಕುಗಳ ಒತ್ತಾಯ ಪೂರ್ವಕವಾಗಿ ಕಿತ್ತುಕೊಳ್ಳುತ್ತಿದೆ ಮಲ್ಲಿಕಾರ್ಜುನ. ಇದರ ಸಂದರ್ಭದಲ್ಲಿ ಈ ನರೇಗಾದ ಬಗ್ಗೆ ಮಾತಾಡ್ತಾ ಅದು ಬದಲು ಮಾಡಿದ್ರೆ ಅಷ್ಟೇ ಅಲ್ಲ, ನೀವೇನು ಮಾಡಿರಪ್ಪ ಅಂತಂದ್ರೆ ಈ ಯೋಜನೆಯನ್ನು ಹೆಸರು ಬದಲಾಯಿಸಿ ಬಂದ್ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ